ಪಂಡರಾಪುರದ ಬಳಿಯಲ್ಲಿ ಒಂದು ಗ್ರಾಮ. ಆ ಗ್ರಾಮದಲ್ಲಿ ನಾರಾಯಣ ಪಂಥ ಎನ್ನುವ ಒಬ್ಬ ದೈವ ಭಕ್ತ ಗೃಹಸ್ಥ. ಸಂಸಾರ ಸುಖಮಯವಾಗಿ ಹೋಗ್ತಾ ಇದೆ. ಆದರೆ ಮಕ್ಕಳು ಇಲ್ಲ ಎನ್ನುವುದು ಒಂದೇ ಒಂದು ಚಿಂತೆ. ಬಹುಶಃ ಆ ದೇವರಿಗೂ ಅವರ ಮೇಲೆ ಕರುಣೆ ಬಂದಿರಬಹುದು. ಒಂದು ರಾತ್ರಿ ಸಂತನ ವೇಷವನ್ನು ಧರಿಸಿಕೊಂಡು ನಾರಾಯಣ ಕನಸಿನಲ್ಲಿ ಬಂದಿದ್ದಾನೆ. ನಿನಗೆ ಮಕ್ಕಳ ಭಾಗ್ಯವನ್ನು ನಾನು ಕರುಣಿಸುತ್ತೇನೆ ಎಂದು ಹೇಳಿ ಆಶೀರ್ವಾದವನ್ನ ಮಾಡಿ ಹೋಗಿದ್ದಾನೆ. ಕಾಲ ಕಳೀತಾ ಇದೆ. ಆ ಮಹಾತಾಯಿ ತುಂಬು ಗರ್ಭಿಣಿಯಾಗಿದ್ದಾಳೆ. ದಶಕಾರ ಸುಯೋಗವೋ ಎಂಬಂತೆ ನವ ಮಾಸದ ನಂತರ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮವನ್ನು ಇಟ್ಟಿದ್ದಾಳೆ. ದೇವರಲ್ಲಿ ನಮ್ಮ ಸಖ್ಯವನ್ನ ಬೆಳೆಸುವವಳು, ನಮ್ಮ ದುರಿತವನ್ನ ದೂರ ಮಾಡುವವಳು ಇವಳು. ಹಾಗಾಗಿ ನಾಮಕರಣ ದಿನ ಬಂದೇ ಬಿಟ್ಟಿದ್ದು. ಅವಳಿಗೆ ಸಖುಬಾಯಿ ಅಂತ ನಾಮಕರಣವೂ ಆಗಿಯೇ ಹೋಯಿತು. ನೋಡುತ್ತಾ ನೋಡುತ್ತಾ ಇದ್ದ ಹಾಗೆ ಸಖುಬಾಯಿ ಬೆಳೆಯುತ್ತಾ ಇದ್ದಾಳೆ. ಸಖುಬಾಯಿಗೆ ಈಗ 5 ವರ್ಷದ ಪ್ರಾಯ. ಆ ಪುಟ್ಟ ಕಂದಮ್ಮನಿಗೆ ಅವಳ ತಾಯಿ ದಿನನಿತ್ಯವೂ ಸ್ನಾನವನ್ನ ಮಾಡಿ ಶುಚಿಭೂತೆಯನ್ನಾಗಿ ಮಾಡಿಸಿ ಮನೆಯ ಕೆಲಸವನ್ನೆಲ್ಲ ಹೇಳಿ ನಂತರ ಪಾಂಡುರಂಗನ ಧ್ಯಾನವನ್ನ ಹೇಗೆ ಮಾಡುವುದು ಅನ್ನೋದನ್ನ ಕಲಿಸಿಕೊಡುತ್ತಾ ಇದ್ದಾಳೆ. ಬಾಮು ನನ್ನ ತೊಡೆಯ ಮೇಲೆ ಕುಳಿತುಕೋ ತಾಯಿ, ಕೈಯ